ಎಲ್ರಿಗೂ ನಮಸ್ಕಾರ. ನಾವಿವತ್ತು ವೀರಭದ್ರೇಶ್ವರ ಖಾನಾವಳಿ ಚಿಕ್ಕೋಡಿಯಲ್ಲಿದ್ದೀವಿ. ಇದು ಚಿಕ್ಕೋಡಿಯ ಬಸ್ ಸ್ಟ್ಯಾಂಡ್ ಮತ್ತು ನಿಪ್ಪಾಣಿ ರೋಡ್ ಅಂದರೆ ಗೌರ್ಮೆಂಟ್ ಹಾಸ್ಪಿಟಲಿಂದ ಸ್ವಲ್ಪ ಮುಂದೆ ಬಂದರೆ ವೀರಭದ್ರೇಶ್ವರ ಖಾನಾವಳಿ ಇದೆ. ಫಸ್ಟ್ ಫ್ಲೋರಲ್ಲಿದೆ. ಇವತ್ತು ಅಲ್ಲಿದ್ದೀವಿ. ನಮ್ಮ ಸ್ನೇಹಿತರಾದಂಥ ಶ್ರೀಕಾಂತ್ ಸರ್ ಇದ್ದಾರೆ. ಇವರೇನೆಂದರೆ ಇಲ್ಲಿ ವಂಡರ್ಫುಲ್ ಅಡುಗೆ ಮಾಡ್ತಾರೆ. ಊಟ ಅದ್ಭುತವಾದಂಥ ಅಡುಗೆ ಮಾಡ್ತಾರೆ. ರೊಟ್ಟಿ ಊಟ, ಚಪಾತಿ ಊಟ ಮತ್ತು ಪ್ರತಿ ರವಿವಾರಕ್ಕೊಂದು ಸಾರಿ ಹೋಳಿಗೆ ಊಟ ಮಾಡ್ತಾರೆ. ಇಷ್ಟೊಂದು ಚೆನ್ನಾಗಿ ಕೊಡ್ತಾರೆ ಅಂದರೆ ನಾವೇನಾದರೂ ಇಲ್ಲಿ ಊಟ ಮಾಡಿದ್ರೆ ಅಮೃತ ಉಂಡಂಗೆ ಆ ರೀತಿ ಇದೆ. ತುಂಬ ಚೆನ್ನಾಗಿದೆ ಮತ್ತು ಸಾಕಷ್ಟು ಹೊರಗಡೆ ಎಲ್ಲನೂ ಪಾರ್ಸಲ್ ಕೊಡ್ತಾರೆ. ನಮ್ಮ ಶ್ರೀಕಾಂತ್ ಸರ ಮುಂದೆ ಹೇಳ್ತಾರೆ, ಮಾತಾಡ್ರಿ ಸರ. ತಮ್ದು ಏನೇನು ಸರ್ವಿಸ್ ಇದೆ ಹೇಳ್ರಿ ಸರ್. ಊಟ ಮಾತ್ರ 1 ನಂಬರ್ ಐತೆ ಸರ್. ಹಾಂ, ಡೈಲಿ ಚಪಾತಿ ರೊಟ್ಟಿ ಸಿಗ್ತೈತ್ರಿ. ಹಾಂ ಸರ್. ಪ್ರತಿ ಸಂಡೇ ಹೋಳಿಗೆ ಊಟ ಇರ್ತೈತ್ರಿ. ವೆರಿ ಗುಡ್. ಊಟ ಸರ್ವಿಸ್ ಮಾತ್ರ ಫುಲ್ ಸ್ಪೀಡ್ ಏನಿಲ್ಲ ರೀ. ಹಾಂ, ರೊಟ್ಟಿ ಚಪಾತಿದ್ದು ಗರಂ ಗರಂ ರೀ. ಹಾಂ ಸರ್. ಹೋಳಿಗೆ ಊಟಕ್ಕೆ ತುಪ್ಪ ಬರೈತ್ರಿ, ಶಾಂಡಿಗಿರಿ ಬೆಲ್ದನ್ ರೀ. ಓಕೆ ಸರ್. ಕೈಗೆ ಸಾಂಬಾರು ರೀ, ರೈಸ ಸಾಂಬಾರು. ಹಾಂ ಸರ್. ಮತ್ತು ಹೊರಗಡೆ ಏನಾದರೂ ಹೆಚ್ಚಿಗೆ ಬೇಕಾದ್ರೆ ಪಾರ್ಸಲ್ ಅದು ಕೊಡ್ತೀರಾ? ಕೊಡ್ತಾರೆ ಸರ್. 1,000 ಊಟ ಕೊಡ್ತಾರೆ. 1,000 ಊಟ 1,000 ಊಟ ಕೊಡ್ತೀರಾ? ನೀವೇ ಹೋಗಿ ಕೊಡ್ತೀರಾ ಅಥವಾ ನಾವು ಕೊಡ್ತೇವೆ ನಾವು? ಅಥವಾ ಹೋಮ್ ಡೆಲಿವರಿ ಕೊಡ್ಬೇಕಾದ್ರೆ ಮಿನಿಮಮ್ ಎಷ್ಟು ಊಟ ಆರ್ಡ್ರ್ ಮಾಡ್ಬೇಕು ರೀ ಸರ್? ಮಿನಿಮಮ್ 50 ಊಟದಿಂದ 1,000 ಊಟ ಕೊಡ್ಬೋದು. ಮಿನಿಮಮ್ ಒಂದು 50 ಊಟ ಕೊಟ್ಟರೆ ಸರೌಂಡಿಂಗ್ ಎಷ್ಟು ಕಿಲೋಮೀಟ್ರ್ ಒಳಗಡೆ ಹೋಗಿ ಕೊಡ್ತೀರಿ ಸರ್? ಬೆಂಗಳೂರು ತಗ ಕೊಡ್ತೇವೆ ಸರ್, ಏನು ತೊಂದರೆ ಇಲ್ಲ. ಬೆಳಗಾವಿ ಬೆಂಗಳೂರು ತಗ ಅಲ್ಲ, ಇಲ್ಲಿ ಚಿಕ್ಕೋಡಿ ಸುತ್ತಮುತ್ತ ಒಂದು 5-10 ಕಿಲೋಮೀಟ್ರ್ ಒಳಗಡೆ ಕೊಡ್ತೀವಿ ಸರ್. ಕೊಡ್ತೀರಿ. ಓಕೆ, ವೆರಿ ಗುಡ್. ಇಲ್ಲಿಂದ ಹುಕ್ಕೇತ ಕೊಡ್ತೇವೆ. ಹುಕ್ಕೇರಿ ಸಂಕೇಶ್ವರ ಏನು ತೊಂದರೆ ಇಲ್ಲ. ಹಾಂ, ನಾನು ನಿಮ್ಮ ಖಾನಾವಳಿಗೆ ಬಂದು ಒಂದು 2-3 ಸರ್ತಿ ಊಟ ಮಾಡಿದನು. ಯಾವ ರೀತಿ ಅಂದ್ರೆ ಅಮೃತ ಊಟ ಮಾಡ್ದಂಗಿದೆ. ಬೆಸ್ಟ್ ಇತ್ತು ಸರ. ಎಲ್ಲ ಸರ್ವಿಸ್ ಕೊಡ್ತಾರೆ. ಇದೇ ರೀತಿ ಮುಂದುವರಿಲಿ. ನಿಮ್ಮ ಖಾನಾವಳಿ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಮತ್ತು ಸಾಕಷ್ಟು ಜನ ಬಂದು ಇಲ್ಲಿ ಊಟ ಮಾಡಿರಿ ಅಂತ ನಾನು ಕೇಳ್ಕೊತೀನಿ ಶ್ರೀಕಾಂತ್ ಸರ್ ಪರವಾಗಿ. ಬೆಸ್ಟ್ ಇದೆ. ಅಂದರೆ ಇವತ್ತು ಸಾಕಷ್ಟು ಜನ ಬಂದು ಇಲ್ಲಿ ಊಟ ಮಾಡ್ತಾ ಇದ್ದಾರೆ. ಯಾವ ರೀತಿ ಅಂದರೆ ಫುಲ್ ಬ್ಯುಸಿ ಇರ್ತೈತಿ. ಒಮ್ಮೊಂದು ಸರ್ತಿ ಟೇಬಲ್ ಎಲ್ಲ ಫುಲ್ ರಶ್ ಇರ್ತಾವೆ. ಒಂದು ಸರಿ ಇವ್ರು ಸರ್ ಜಾಸ್ತಿ ಜನ ಬಂದಾಗ ಕೆಳಗಡೆ ಕುಣಿಸಿ, ಜಾಗ ಇಲ್ಲದ ಕೆಳಗಡೆ ಕುಣಿಸಿ ಕೂಡ ಊಟ ಮಾಡಿಸಿದ್ರು. ಅಷ್ಟೊಂದು ಚೆನ್ನಾಗಿ ಖಾನಾವಳಿ ಇದೆ. ದಯವಿಟ್ಟು ಒಂದು ಸಾರಿ ಖಾನಾವಳಿಗೆ ಬಂದು ಎಲ್ಲರೂ ಊಟ ಮಾಡಿ ಅಂಥೇಳಿ ಶ್ರೀಕಾಂತ್ ಸರ್ ಪರವಾಗಿ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಓಕೆ ಸರ್, ನಮಸ್ಕಾರ ಸರ್.